ನಾನು ಹೇಳ್ತೇನೆ, ಮಗಳೇ, ಮಗನೇ, ಪರಲೋಕದಲ್ಲಿ ದೇವರು ನಿನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅಪ್ಪ ನಿನ್ನ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲಿ? ಭೂಮಿಯ ಮೇಲೆ ನೀನು ದೇವರ ರಾಯಲ್ ಅಂಬಾಸಿಡರ್. ಯು ಆರ್ ಎ ಅಂಬಾಸಿಡರ್ ಆಫ್ ದ ಸಿಟಿಸನ್ ಆಫ್ ದ ಹೆವೆನ್. ಪರಲೋಕ ರಾಜ್ಯದ ಸಂಸ್ಥಾನದ ದೇವರ ಪ್ರತಿನಿಧಿಯಾಗಿ ನೀಡಲ್ಪಟ್ಟಿದೆಯಾ? ಆ ಪ್ರತಿನಿಧಿಯಾಗಿ ಭೂಮಿಗೆ ನೀನು, ಭೂಮಿಯ ಜನರಿಗೆ ನೀನು ದೇವರ ಸಾಕ್ಷಾತ್ಕಾರವಾಗಿ ಆಧಾರ ಸ್ತಂಭವಾಗಿದೆಯಾ? ಆಗ ನನಗೆ ಭೂಮಿ ಮೇಲೆ ಇರಬೇಕಾದ್ರೆ ಈ ಭೂಮಿಯಲ್ಲಿರುವಂತ ಆಶೀರ್ವಾದ ಸಿಗೋದಿಲ್ಲ. ಈ ಭೂಮಿಗಿಂತ ಏರ್ಪಟ್ಟು ಪರಲೋಕದ ಆಶೀರ್ವಾದ ನನ್ನ ಮೇಲೆ ಇಳಿದು, ಪರಲೋಕದ ದ್ವಾರ, ಪರಲೋಕದ ಅಭಿಷೇಕ, ಪರಲೋಕದ ಸ್ಥಾನಮಾನ. ಅದಕ್ಕೆ ಆರಾಧನೆಯಲ್ಲಿ ಹೀಲಿಂಗ್ ಆಗತ್ತೆ, ಮಿರಕಲ್ ಆಗತ್ತೆ. ಇದೆಲ್ಲ ಎಲ್ಲಿಂದ ಆಗತ್ತೆ? ಎಲ್ಲಿ ಹೈಕಮಾಂಡ್ ಇಂದ ಬಂದಿದ್ಯಾ? ಪರಲೋಕದ ಹೈಕಮಾಂಡ್. ಅದಕ್ಕೆ ನಿಮ್ಗೆ ಬೈಬಲ್ ತೆಗಿಬೇಕಾದ್ರೆ ದೈವೋಕ್ತಿಗಳು ನಿಮ್ಗೆ ದೇವ್ ನನ್ನ ಬಾಯಿಂದ ಬಾಯಿಟ್ಟು ಮಾತಾಡ್ತಾರೆ. ನಿಮ್ ನಿಮ್ಮ ದೇವರ ಪ್ರತಿನಿಧಿ ಆಗಿದ್ದೀರಾ. ನೀವು ಯಾವತ್ತೂ ಮರಿಬಾರ್ದು. ನೀವು ಕ್ರಾಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು. ನಿಮ್ಮ ದೇಹಗಳಲ್ಲಿ ನೀವು ದೇವರ ನಾಮನ ಘನಪಡಿಸಿ ಅಂತಾನೆ ವಾಕ್ಯ ಹೇಳುತ್ತೆ. You are not of your own. You have been purchased by the precious blood of Jesus. ದೇವರ ಅತ್ಯಂತ ಬೆಲೆಯುಳ್ಳ ಆ ರಕ್ತದಿಂದ ನೀವು ಕೊಂಡುಕೊಳ್ಳಲ್ಪಟ್ಟಿದ್ದೀರಿ. You are not of your own. This body is not your own. This body is a temple of the Holy Ghost. அந்த ಪರಿಶುದ್ಧಾತ್ಮನು ಆ ಗರ್ಭಗುಡಿಯಲ್ಲಿ ವಾಸ. ವಾಚ್ ಮಾಡ್ತಾರಪ್ಪ ನಿಮ್ಮನ್ನ. ಹೇಗೆ ನನ್ನ ಮಗಳು ನನ್ನ ಬಗ್ಗೆ ಟೆಸ್ಟಿಫೈ ಮಾಡ್ತಾರೆ. ನೆನೆ ನನ್ನ ಮಂಗಳೂರಲ್ಲಿ ಸಭೆಯಲ್ಲಿ ಹೇಳ್ತಾ ಇದ್ದೆ, ಸರ್ಟಿಫೈ ಕಾಪಿ ಇದೆ, ಹೆಂಗೆ ಕೊಡ್ತಾರೆ? ನಿಮ್ಮನ್ನ ಸರ್ಟಿಫೈ ಮಾಡಿಬಿಟ್ರು. ಯು ಆರ್ ಕ್ಯಾರಿಂಗ್ ಎ ಇಮೇಜ್ ಆಫ್ ಗಾಡ್. ಕರ್ತನ ಸಾರೂಪ್ಯವನ್ನು, ಕರ್ತನ ಪ್ರಸನ್ನತೆಯನ್ನು, ಕರ್ತನ ತೇಜಸ್ಸನ್ನು ಹೊತ್ತುಕೊಂಡು ಒಬ್ಬ ಮನುಷ್ಯ ನೀನು ಅನ್ನೋದ ನಿನ್ನ ತಲೆಯ ಮೇಲೆ ಕರ್ತನ ದೀಪ ಉರಿತಾ ಇರುತ್ತೆ. ಯೋಬ ಹೇಳ್ತಾನೆ 32ನೇ ಅಧ್ಯಾಯದಲ್ಲಿ, ನನ್ನ ತಲೆಯ ಮೇಲೆ ಕರ್ತನ ದೀಪ ಯಾವಾಗಲೂ ಆರದೆ ಉರಿತಾನೆ ಇತ್ತು. ಅವರ ದೀಪ ನಿನ್ನ ತಲೆ ಮೇಲೆ ಉರಿತಾ ಇರುತ್ತೆ. ಇವತ್ತು ನಮ್ಮ ತಲೆ ಮೇಲೆ ಕರ್ತನ ದೀಪ ಉರಿತಾ ಇದೆ. ಯಾವುದು? ಕೃಪೆ. ದೇವರ ಆ ದೀಪ, ದೇವರ ಕೃಪೆ. ಆ ಕೃಪೆ ನಿಮ್ಮ ತಲೆ ಮೇಲೆ ಇಡಲ್ಪಟ್ಟಿದೆ. ಆ ಕೃಪೆ ಎಲ್ಲಿವರೆಗೆ ಇರುತ್ತೆ? ಈ ದೇಶದಲ್ಲಾಗಲಿ, ನಗರದಲ್ಲಾಗಲಿ, ಪುರದಲ್ಲಾಗಲಿ, ಪಾಳ್ಯದಲ್ಲಾಗಲಿ ಒಂದೇ ಒಂದು ವ್ಯಕ್ತಿ ನಿಮ್ಮ ಮೇಲೆ ಕತ್ತಿ ಎತ್ತಕ್ಕೆ ಆಗೋದಿಲ್ಲ. ಒಂದೇ ಒಂದು ಮಗಳು ಮಂತ್ರವಾದಿ ನಿಮ್ಮ ಮನೆಗೆ ಬರಕ್ಕೆ ಆಗೋದಿಲ್ಲ. ಕಾರಣ ಯಾಕೆ ಗೊತ್ತಾ? ನಿಮ್ಮ ತಲೆಯ ಮೇಲೆ ಒಂದು ದೀಪ ಉರಿತಾ ಇದೆ. ಯಾವ ದೀಪ ಅದು? ಆರದೇ ಇರತಕ್ಕಂಥ ಒಂದು ದೀಪ. ದ ಫ್ಲೇಮ್ ಇಸ್ ಕೀಪ್ ಆನ್ ಬರ್ನಿಂಗ್ ಅಂಡ್ ಲೈಟಿಂಗ್. ಆರದೇ ಇರುವ ದೀಪ, ಖಾಲಿ ಆಗದೇ ಇರುವ ಎಣ್ಣೆ, ಆತನ ಕೃಪೆ ನಿನ್ನ ತಲೆ ಮೇಲೆ ಎತ್ತಿ ಉರಿತಾ ಇರುತ್ತೆ. ಆ ದೀಪ ಉರಿತಾ ಇರಬೇಕಾದ್ರೆ ಅದು ಆರದೇ ಇರುವ ಹಾಗೆ ನೋಡ್ಕೊಳ್ಳೋದು ನಿನ್ನ ಕೈಲಿಡಲ್ಪಟ್ಟಿದೆ. 100 ಜನ ನಿನ್ನ ಕೇಳ್ತಾರೆ. ಅದಕ್ಕೆ ನಾನು, ಯು ಆರ್ ಅನ್ ಅಂಬಾಸಿಡರ್ ಆಫ್ ಕ್ರೈಸ್ಟ್ ಜೀಸಸ್. ಯು ಆರ್ ಎ ರಾಯಲ್ ನೇಷನ್ ಅಂಡ್ ಯು ಆರ್ ಎ ಚೋಸನ್ ಜನರೇಷನ್. ನೀನು ಆರಿಸಿಕೊಳ್ಳಲ್ಪಟ್ಟ ಜನಾಂಗ, ದೇವರ ರಾಯಭಾರಿ ಆಗಿದೆ ಅಂತ ಹೇಳ್ತಾರೆ. ಏನು ದೇವರ ರಾಯಭಾರಿ ಅಂದರೆ? ರಾಯಲ್ ಅಂಬಾಸಿಡರ್ಸ್ ಅಂತ ಹೇಳ್ತೀವಿ ನೋಡಿ. ರಾಯಲ್ ಅಂಬಾಸಿಡರ್ ನೋಡಿ, ನಾವು ಕೆಲವು ಹೇಳ್ತೀವಿ ಅವನು ಇಂಡಿಯನ್ ಅಂಬಾಸಿಡರ್ ಅಪ್ಪ. ಇಂಡಿಯನ್ ಅಂಬಾಸಿಡರು ಅಮೆರಿಕದಲ್ಲಿ ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತಾನೆ ಅವನು. ಇಲ್ಲಿಂದ ನಾನು ಆಯ್ಕೆ ಆಗ್ತೀನಿ, ನನ್ನ ಸೆಲೆಕ್ಟ್ ಮಾಡುತ್ತೆ ಸರ್ಕಾರ. ಆಂಡ್ರೂ, ನಿನ್ನ ಅಮೆರಿಕಕ್ಕೆ ಸೆಲೆಕ್ಟ್ ಮಾಡಿದ್ಯಪ್ಪ ಇಂಡಿಯಾ, ನೀನು ಇಂಡಿಯಾ ದೇಶಕ್ಕೆ ರೆಪ್ರೆಸೆಂಟೇಟಿವ್, ಪ್ರತಿನಿಧಿ, ಭಾರತ ದೇಶದ ಪ್ರತಿನಿಧಿ. ನೀನು ಭಾರತದ ಪ್ರತಿನಿಧಿ ಆಗಿರೋದ್ರಿಂದ ನೀನು ಆ ದೇಶದ ಬಗ್ಗೆ ಅಮೆರಿಕಲ್ಲಿ ಇದ್ಕೊಂಡು ಭಾರತ ದೇಶದ ಪ್ರತಿನಿಧಿಯಾಗಿ ಇದ್ಕೊಂಡು ಅವನು ರಾಯಲ್ ಅಂಬಾಸಿಡರ್, ಒಂದು ಕಿಂಗ್ ಆಗಿರ್ತೀಯ. ಆಗ ಭಾರತ ದೇಶ ಅವನಿಗೆ ಪೇಮೆಂಟ್ ಕೊಡೋದಿಲ್ಲ. ಅವನಿಗೆ ಪೇಮೆಂಟ್ ಎಲ್ಲ ಬರೋದು ಡಾಲರ್ಸಲ್ಲಿ ಪೇ ಆಗುತ್ತೆ. ಅಮೇರಿಕನ್ ಗೌರ್ಮೆಂಟ್ ವಿಲ್ ಪೇ ಫಾರ್ ಹಿಮ್. ಅಮೇರಿಕನ್ ಕ್ವಾರ್ಟರ್ಸ್ ಅವ್ನಿಗೆ ಸಿಗುತ್ತೆ, ಅಮೇರಿಕನ್ ಫೆಸಿಲಿಟೀಸ್ ಸಿಗುತ್ತೆ, ಅಮೇರಿಕದ ಎಲ್ಲ ಸೌಲಭ್ಯಗಳು ಅವ್ರಿಗೆ ದೊರಕಲ್ಪಡುತ್ತೆ. ಆಗ ನಾನು ಹೇಳ್ತೇನೆ, ಮಗಳೇ, ಮಗನೇ, ಪರಲೋಕದಲ್ಲಿ ದೇವರು ನಿನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅಪ್ಪ ನಿನ್ನ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲಿ? ಭೂಮಿಯ ಮೇಲೆ ನೀನು ದೇವರ ರಾಯಲ್ ಅಂಬಾಸಿಡರ್. ಯು ಆರ್ ಎ ಅಂಬಾಸಿಡರ್ ಆಫ್ ದ ಸಿಟಿಸನ್ ಆಫ್ ದ ಹೆವೆನ್. ಪರಲೋಕ ರಾಜ್ಯದ ಸಂಸ್ಥಾನದ ದೇವರ ಪ್ರತಿನಿಧಿಯಾಗಿ ನೀಡಲ್ಪಟ್ಟಿದೆಯಾ? ಆ ಪ್ರತಿನಿಧಿಯಾಗಿ ಭೂಮಿಗೆ ನೀನು, ಭೂಮಿಯ ಜನರಿಗೆ ನೀನು ದೇವರ ಸಾಕ್ಷಾತ್ಕಾರವಾಗಿ ಆಧಾರ ಸ್ತಂಭವಾಗಿದೆಯಾ? ಆಗ ನನಗೆ ಭೂಮಿ ಮೇಲೆ ಇರಬೇಕಾದ್ರೆ ಈ ಭೂಮಿಯಲ್ಲಿರುವಂತ ಆಶೀರ್ವಾದ ಸಿಗೋದಿಲ್ಲ. ಈ ಭೂಮಿಗಿಂತ ಏರ್ಪಟ್ಟು ಪರಲೋಕದ ಆಶೀರ್ವಾದ ನನ್ನ ಮೇಲೆ ಇಳಿದು
ಪರಲೋಕದ ದ್ವಾರ, ಪರಲೋಕದ ಅಭಿಷೇಕ, ಪರಲೋಕದ ಸ್ಥಾನಮಾನ. ಅದಕ್ಕೆ ಆರಾಧನೆಯಲ್ಲಿ ಹೀಲಿಂಗ್ ಆಗತ್ತೆ, ಮಿರಕಲ್ ಆಗತ್ತೆ. ಇದೆಲ್ಲ ಎಲ್ಲಿಂದ ಆಗತ್ತೆ? ಡೆಲ್ಲಿ ಹೈಕಮಾಂಡ್ ಇಂದ ಬಂದಿದ್ಯಾ? ಇಲ್ಲ. ಸರ್ಕಾರದ ರಾಜ್ಯ ಸರ್ಕಾರದ ಕಮಾಂಡ್ ಇಂದ ಬಂದಿದ್ಯಾ ನಿಮಗೆ? ಯಾವ ಕಮಾಂಡ್? ಹೈಕಮಾಂಡ್, ಪರಲೋಕದ ಹೈಕಮಾಂಡ್. ಅದಕ್ಕೆ ನಿಮ್ಗೆ ಬೈಬಲ್ ತೆಗಿಬೇಕಾದ್ರೆ ಇದು ದೈವೋಕ್ತಿಗಳು ನಿಮ್ಗೆ ನನ್ನ ಬಾಯಿಂದ ಬಾಯಿಟ್ಟು ಮಾತಾಡ್ತಾ ನಿಮ್ಮ ನಿಮ್ಮ ದೇವರ ಪ್ರತಿನಿಧಿ ಆಗಿದ್ದೀರಾ. ನೀವು ಯಾವತ್ತೂ ಮರಿಬಾರ್ದು. ನೀವು ಕ್ರಾಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು. ನಿಮ್ಮ ದೇಹಗಳಲ್ಲಿ ನೀವು ದೇವರ ನಾಮನ ಘನಪಡಿಸಿ ಅಂತಾನೆ ವಾಕ್ಯ ಹೇಳುತ್ತೆ. ಯು ಆರ್ ನಾಟ್ ಆಫ್ ಯುವರ್ ಓನ್, ಯು ಹ್ಯಾವ್ ಬೀನ್ ಪರ್ಚೇಸ್ಡ್ ಬೈ ದ ಪ್ರೆಷಿಯಸ್ ಬ್ಲಡ್ ಆಫ್ ಜೀಸಸ್. ದೇವರ ಅತ್ಯಂತ ಬೆಲೆ ಉಳ್ಳ ಆ ರಕ್ತದಿಂದ ನೀವು ಕೊಂಡುಕೊಳ್ಳಲ್ಪಟ್ಟಿದ್ದೀರಿ. ಯು ಆರ್ ನಾಟ್ ಆಫ್ ಯುವರ್ ಓನ್. ದಿಸ್ ಬಾಡಿ ಇಸ್ ನಾಟ್ ಯುವರ್ ಓನ್. ದಿಸ್ ಬಾಡಿ ಇಸ್ ಅ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಅಂದ ಪರಿಶುದ್ಧಾತ್ಮನು ಆ ಗರ್ಭಗುಡಿಯಲ್ಲಿ ವಾಸ ಮಾಡ್ತಾರೆ. ಏಸುಗಳಿಸ್ದೆಲ್ಲ ಸಾಯಿಸ್ಬಿಟ್ಟು ಶಿಲುಬೆ ಮೇಲೆಲ್ಲ ಹಾಕ್ಬಿಟ್ಟು ಒಂದು ಲೋಟ ಜ್ಯೂಸ್ ಕೊಡಿ, ಲೈಮ್ ಜ್ಯೂಸ್ ಕೊಡಿ, ನಾನೆಲ್ಲ ಸಾಯಿಸ್ಬಿಟ್ಟು ಅವ್ರನ್ನ ಎಲ್ಲ ಎಲ್ಲ ಪಾರ್ಟಿ ಮಾಡೋಣ, ಎಲ್ಲ ಮನೆಗೆ ಹೋಗಿ ಎಲ್ಲ ಮನೆಗ್ಬಿಟ್ರು. ಎಂತ ಅಪ್ಪ, ಆ ಅಪ್ಪನ ಸಾಯಿಸಿದಾಯ್ತಲ್ಲಪ್ಪ, ದೇವ್ರಿಗೆ ಸ್ತೋತ್ರ. ಅವನ ಸಾಯಿಸ್ಬಿಟ್ವಿ ನಾವು, ಪರವಾಗಿಲ್ಲ. ರಾಜ್ಯ ಸರ್ಕಾರಕ್ಕೆ ಹೇಳಿ, ಗವರ್ನರ್ಗೆ ಹೇಳಿ ಸಾಯಿಸಿ ಶಿಲುಬೆಯಲ್ಲಿ ಜಡಿದು ಅವನ ಎಣದ ಗೋಯೊಳಗೆ ಹಾಕಿ ದೊಡ್ಡ ಬಂಡೆನೇ ಮುಚ್ಚಿಬಿಟ್ವಿ ಅಂತ ಹೇಳಿ 3 ದಿನಗಳ ಕಾಲ ಪಾರ್ಟಿ ಪರಿಸರ ರೂಮಲ್ಲಿ ಚೇರಪ್ ಚೇರಪ್ ಒಬ್ರಿಗೊಬ್ರು ಕೊಂಡಾಡ್ಕೊಳ್ತಾ ಇದ್ದಾರೆ. ಏಸು ಸತ್ತೋದ ಸತ್ತೋದ ಅಂತ ಹೇಳಿ. 3ನೇ ದಿನ ಹೋಗಿ ನೋಡ್ತಾರೆ, ಬಂಡೆ ಹೊಡೆದೋಗಿದೆ. ಬಂಡೆ ಹೊಡೆದೋಗಿದ್ದಾರೆ. ಬಂಡೆನ ಉಳ್ಸಕ್ಕಾಗಲ್ಲ ಯಾರ ಕೈಲು. ಒಂದು 50 ಜನ ಸೇರಿ ತಳ್ಳಬೇಕು. ಬಂಡೆ ಸೀಲ್ ಮಾಡ್ಬಿಟ್ರು. ಅಂತ ಬಂಡೆನೆ ಒಡ್ಕೊಂಡು ಬರತಕ್ಕಂಥ ಶಕ್ತಿ, ತಾಕತ್ತು, ಸಾಮರ್ಥ್ಯ ಅಪ್ಪನ ವಾಕ್ಯದಲ್ಲಿ ಇಡಲ್ಪಟ್ಟಿದೆ. ಅಪ್ಪನ ವಾಕ್ಯದಲ್ಲಿ, ಆ ಸಾಮರ್ಥ್ಯದಲ್ಲಿ ಆ ವಾಕ್ಯ ಇಡಲ್ಪಟ್ಟಿದೆ. ಆ ವಾಕ್ಯಕ್ಕೆ ಅಷ್ಟು ಹಿಮ್ಮತ್ತು, ಸಾಮರ್ಥ್ಯ, ತಾಕತ್ತು, ಆ ಶಕ್ತಿ, ದಮ್ಮು ಎಲ್ಲ ಅಪ್ಪನಿಗೆ ಒಳಪಟ್ಟಿದೆ. ಆ ವಾಕ್ಯದಲ್ಲಿ ಇಡಲ್ಪಟ್ಟಿದೆ. ಅದು ಯಾರು ಅದನ್ನು ತೆಗಿಯಕ್ಕೆ ಆಗೋದಿಲ್ಲ. ಇವತ್ತು ನಿನ್ನ 3 ಬಂಡೆ ಹಾಕಿ ಮುಚ್ಚಬಹುದು, 100 ಬಂಡೆ ಹಾಕಿ ಮುಚ್ಚಬಹುದು. ನನ್ನ ಪ್ರಿಯ ಮಗಳೇ, ಮಗನೇ, ಅಪ್ಪ ನಿನ್ನ ಮೇಲೆ ತರ್ತಾರೆ ಮೇಲೆ. ಹೇಗೆ ತರ್ತಾರೆ? ಸೂಪರ್ ಆಗಿ ನಿನ್ನ ಮೇಲೆ ತರ್ತಾರೆ. ದೇವರಿಗೆ ಸ್ತೋತ್ರ. ಕರ್ತನಿಗೆ ಭಯ ಭಕ್ತಿ ಉಳ್ಳವರು. ಅದಕ್ಕೆ ನಾನು ಹೇಳ್ತೇನೆ, ಯು ಆರ್ ಕ್ಯಾರಿಂಗ್ ದ ರೆಪ್ರೆಸೆಂಟೇಟಿವ್, ಯು ಆರ್ ಕ್ಯಾರಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ದಿಸ್ ವರ್ಲ್ಡ್. ಯು ಆರ್ ರೆಪ್ರೆಸೆಂಟೇಟಿಂಗ್. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಮನೆಗಳಲ್ಲಿ ಇದ್ದಾಗ ನೀವು ದೇವ್ರ ಮಕ್ಕಳನ್ನ ನೀವು ತೋರಿಸ್ಕೊಡ್ಬೇಕು ನಿಮ್ಮ ಜನರಿಗೆ. ಅದಕ್ಕೆ ನೀವು ದೇವ್ರ ರೆಪ್ರೆಸೆಂಟೇಟಿವ್ ಆಗಿದ್ಮೇಲೆ ನೀವು ನಿಂತು ಹೇಳಬೇಕು, ಅಪ್ಪ ನನ್ನ ದೇವರು, ನನ್ನ ರಾಜ, ನನ್ನ ಕರ್ತನು, ನನ್ನ ಕುರುಬನು, ನಾನು ಯಾವತ್ತೂ ಕೊರತೆ ಪಡೋದಿಲ್ಲ. ದೇವನಾಮಕ್ಕೆ ಸ್ತೋತ್ರ. ಅಲ್ಲಿ ಮೊನ್ನೆ ಹೇಳ್ತಿದ್ದೆ, ಮಂಗಳೂರಲ್ಲಿ ಯಾರೋ ಒಬ್ಬ ಪಾರ್ಕಲ್ಲಿ ರನ್ನಿಂಗ್ ಹೋಗ್ತಾ ಇದ್ದಂತೆ. ರನ್ನಿಂಗ್ ಹೋಗ್ಬೇಕಾ ಪಕ್ಕದಲ್ಲಿ, ಹಾಯ್ ಸರ್, ಗುಡ್ ಮಾರ್ನಿಂಗ್ ಸರ್, ಏನು ಸರ್ ಶುಗರ ನಿಮಗೆ ಅಂದಂತೆ. ಅಯ್ಯೋ ದೇವರೇ, ಅಲ್ಲಪ್ಪ ನಾನು ಜಾಗಿಂಗ್ ಬಂದಿದ್ದೀನಿ, ಸ್ವಲ್ಪ ಬಾಡಿ ವಾರ್ಮಪ್ ಮಾಡ್ಕೊಳ್ಳೋಕ್ಕೆ. ಇಲ್ಲ ಸರ್, ಐ ಡೋಂಟ್ ಥಿಂಕ್ ಸೊ ಯು ಆರ್ ವಾರ್ಮಪ್, ಐ ಥಿಂಕ್ ಯು ಹ್ಯಾವ್ ಎ ಶುಗರ್ ಸರ್. ಇನ್ನೂ ಒಳಗೆ ಹೋದಂತೆ, ಅಲ್ಲೇ ಹಿಂಗೆಲ್ಲ ಅನ್ಬೇಕಾದ್ರೆ ಅಲ್ಲಿರೋರೆಲ್ಲ, ಏನು ಸರ್ ಶುಗರ್ ತುಂಬ ನಿಮಗೆ ಅಂದಂತೆ. ಇಡೀ ಪಾರ್ಕಲ್ಲಿ ಇವ್ರಿಗೆ ಶುಗರ್ ಎಲ್ಲಪ್ಪ, ಎಲ್ಲ ನನ್ನ ಫಿಗರೇ ತೆಗೆದುಬಿಟ್ರಲ್ಲಪ್ಪ, ಶುಗರ್ ಅಂತ ಹೇಳಿ ಎಲ್ಲ ಕೇಳ್ಕೊಂಡು ಮನೆಗೆ ಬಂದಂತೆ. ಬೇಜಾರಾಗಿ ಬಂದಂತೆ, ತುಂಬ ಡಿಪ್ರೆಸ್ ಆಗಿ ಮನೆಗೆ ಬಂದುಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಕಾಫಿ ಇಟ್ಬಿಟ್ಟು ಹೆಂಡತಿ ಥರ ಕೂತ್ಕೊಂಡು ಹೆಂಡತಿಗಳಂತೆ, ಇವತ್ತು ನಾನು ಪಾರ್ಕ್ ಹೋಗಿದ್ದೆ, ಏನು ಸಿಕ್ದವ್ರಲ್ಲ ಕಳ್ಳನ ಮಕ್ಕಳು ಎಲ್ಲ ಶುಗರ್ ಅಂತಾರೆ. ನೀನೇನಂತೀಯ? ಅವಳು ಹೇಳಿದಂತೆ, ನನಗೆ ಅವತ್ತಿಂದ ತುಂಬ ಡೌಟೇ ಇದೆ ಅಂತ. ನಾನು ಹೇಳೋಣ ಅಂತಿದ್ದೆ, ಅದು ನೀವು ಬೇಜಾರು ಮಾಡ್ಕೊಳ್ತೀರಾ. ಇವಳು ಹೇಳಲ್ಲ, ಯಾವಾಗ ಇವಳು ಹೇಳಿದ್ಲು, ಇವರಿಗೆ ಕನ್ಫರ್ಮ್ ಆಗೋಯ್ತು, ಯಾಕೋಯ್ತು ಸರಿ ಇಲ್ಲ, ಹೋಗಿ ಡಾಕ್ಟ್ರಿಗೆ ಚೆಕ್ ಮಾಡಿಸ್ಕೊಳ್ಳೋಣ. ಚೆನ್ನಾಗಿದ್ದವರು ಅಲ್ಲಿ ಹೋಗಿ ಚೆಕ್ ಮಾಡಿಸ್ತಾನೆ 320 ಬಂದ್ಬಿಟ್ಟೆ ಶುಗರ್. ನಿನ್ನಲ್ಲಿ ಇಲ್ಲ, ಅದು ಇದೆ ಅಂತ ಜನ ಹೇಳ್ತಾರೆ. ಅದು ಇಲ್ಲ ಅನ್ಬೇಕಾದ್ರೆ ನೀನು ಅದು ಇದೆ ಅಂತ ಹೇಳಕ್ ಹೋದ್ರೆ, ನಿನ್ನ ಹೃದಯದಲ್ಲಿ ದೇವರ ಆತ್ಮ ಇಟ್ಟಿದ್ದಾರೆ, ನೀನು ದೇವರ ಆಲಯ ಆಗಿದ್ಯಾ, ಪರಿಶುದ್ಧಾತ್ಮ ನಿಮ್ಮಲ್ಲಿದ್ದಾರೆ, ನೀನು ದೇವರ ಮಗ ಅಂತ ಜನ ಹೇಳಲ್ಬೇಕು. ಇಲ್ಲ ಅನ್ಬೇಕಾದ್ರೆ ನೀನು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ಜನರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ. ದೊಡ್ಡ ಜಗಳ ಬರಲಿ, ಎಷ್ಟು ದೊಡ್ಡ ಕಳ್ತನೇ ಮಾಡಿ ಮನೇಲಿ ಬಂದು ಕೂತಿದ್ರು ಕೂಡ ಹೆಂಡತಿ ಬಂದು ಹೇಳ್ತಾಳೆ, ಅವರೆಲ್ಲ ಹೊಡೆಯೋಕ್ಕೆ ಬಂದಿರ್ತಾರೆ, ಈ ಅಮ್ಮ ಹೊರಗಡೆ ಹೋಗ್ಬಿಡ್ತಾ, ಏನು ಇವಾಗ? ಅಲ್ಲಮ್ಮ, ನಿನ್ನ ಗಂಡ ಇಷ್ಟೆಲ್ಲ ಕಳ್ತನ ಮಾಡಿ ಒಳಗೋಗಿ ಕೂತವ್ರೆ ಏನು ಇವಾಗ? ನೀವೆಲ್ಲ ಸಾಚಾರ ನೀವು?
ಅದು ಸುಮ್ಮನೆ ಹೋಗಲ್ಲ, ಮನೇಲಿರೋ ಎಲ್ಲ ಪರ್ಕೆ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ನೋಡಿ ಅವಳು. ಅಷ್ಟೆಲ್ಲ ಓಡಿಸಿ ಹೋಗಿರ್ತಾಳೆ ಕವಿತಾ ಅವರೇ. ಒಳಗೋದ್ಮೇಲೆ ಆ ಪರ್ಕೆ ತಗೊಂಡು ಅವಳಿಗೆ ಹೊಡಿತಿರ್ತಾನೆ. ಎಲ್ಲೋ ಒಂದು ದಿನ ಒಂದು ಪ್ಲಾಸ್ಟಿಕ್ ದಾರ ಎತ್ಕೊಂಡು ಅದಕ್ಕೊಂದು ಹೂವು ಹಾಕಿ, ಒಂದು ಅರಶಿನ ಕುಂಕುಮ ಎಲ್ಲ ಹಾಕಿ, ಅರಶಿನ ಎಲ್ಲ ಹಾಕಿ, ಒಂದು ಮಾಂಗಲ್ಯ ಕಟ್ಟಿದ ಗಂಡನಿಗೆ ಎಷ್ಟು ತ್ಯಾಗ ಮಾಡ್ತೀಯಲ್ಲ. ಯಾವನೋ ಎಲ್ಲೋ ಇದ್ದವನು ಅವನು. ಎಲ್ಲೋ ರೋಡಲ್ಲಿ ಹೋಗೋನ ಕರೆದು ನಿಮ್ಮಪ್ಪ ಬಾಮ್ಮ ನನ್ನ ಮಗಳು ಮದುವೆ ಆಗಂತೇಳಿ ಕರ್ಕೊಂಬಂದು ಈಗ ತಾಳಿ ಆಗ್ದ. ಅವನಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತೀಯಲ್ಲ ನೀನು. ನಿನಗೆ ರಕ್ತನೇ ಕೊಟ್ಟು, ಜೀವನೇ ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಶಾಪಗ್ರಸ್ತನಾಗಿ ಜೀವಮಾನ ಕಾಲಗಳೆಲ್ಲ ಶುಭಗಳು ಕೃಪೆಗಳು ನಿನ್ನನ್ನು ಹಿಂಬಾಲಿಸಿ ಬರುವಂತ ಮಾಡಿದ ದೇವರಿಗೆ ನೀನು ದೇವರಿಗೆ ಏನನ್ನ ಮಾಡಿದ್ಯಾ? ದೇವರ ಶಕ್ತಿ, ದೇವರ ಆಜ್ಞೆ, ದೇವರ ಪ್ರೀತಿ, ಆ ಆಶೀರ್ವಾದವನ್ನ ದೇವರು ತರೋಗೆ ಯಾವತ್ತು ನೀವು ಮಾಡಕ್ಕೆ ಆರಂಭ ಮಾಡ್ತೀರಾ, ದೇವರು ನಿಮ್ಮ ಜೀವನದಲ್ಲಿ ವೃದ್ಧಿ ಮಾಡಿ ಆಶೀರ್ವಾದ ಮಾಡ್ತಾರೆ. ಅದೇ ದೇವರು ಹೇಳ್ತಾರೆ, ನಾನು ನೋಡ್ತಾ ಇರ್ತೀನಿ ಮಗಳೇ, ಜನರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ. ಜನರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ. ನಿಮ್ಮ ಬೆಳಕು ನಿಮ್ಮ ಮುಂದೆ ಪ್ರಕಾಶ ಅಂತ ಹೇಳಿಲ್ಲ, ಜನರ ಮುಂದೆ ನಿನ್ನ ಬೆಳಕು ನಿನ್ನ ಮುಂದೆ. ನೋಡಿ ಬಂದ ನಮ್ಮ ಬೆಳಕು ನಮ್ಮ ಹತ್ರ ಇದೆ ಅಂದ್ರೆ ನನಗೆ ನಾನೇ ನೀತಿವಂತ ಇಲ್ಲ ಇಲ್ಲ ಇಲ್ಲ. ನಿನ್ನ 10 ಜನ ನೋಡಿ ಅವ್ರು ಹೇಳ್ಬೇಕು ನೀನು ನೀತಿವಂತ ಅಂತ. ಅದು ನಿನ್ನ ಕ್ರಿಸ್ತ ಜೀವಿತ. ಯಾರು ಮಾಡದೇ ಇರೋಕ್ಕಾಗೋದ ಕೆಲಸನ ದೇವ್ರು ಮಾಡಿ ಮುಗಿಸ್ಬಿಟ್ಟಿದ್ದಾರೆ. And the Bible says heaven declares the glory of the Lord. ಮನುಷ್ಯ ಒಪ್ಕೊಳ್ತಾನೆ ಇದೆಲ್ಲ ದೇವರೇ ಮಾಡಿದಾನಂತೆ. ಆಗ ನಿನ್ನನ್ನು ಒಪ್ಕೋಬೇಕು ಜನ. ನೀನು ಒಳ್ಳೆಯವಳು, ನೀನು ನೀತಿವಂತ. ಕಷ್ಟ ಆದ್ರೂ ಕೂಡ ನೀನು ದೇವರ ರಾಜ್ಯಕ್ಕಾಗಿ ನಿಂತಿದ್ಯಾ, ನಿಜವಾಗ್ಲೂ ಆ ಎಮ್ಮ ಸೂಪರ್ ಅಪ್ಪ, ಆ ಎಪ್ಪ ಸೂಪರ್ ಅಂತ ಜನ ಹೇಳ್ಬೇಕು. ಅದೇ ರೀತಿಯೇ ಕರ್ತನ ರಾಜ್ಯದಲ್ಲಿ ಒಂದೊಂದು ವಾಕ್ಯ ಕೂಡ ಅದು ಅಮೂಲ್ಯವಾಗಿದೆ ಮಕ್ಕಳೇ. ಆ ಬ್ರದರ್ ಹೇಳಿದ್ರು, ಈ ಬೈಬಲ್ ಇಲ್ಲ ಅಂದರೆ ಜಗತ್ತೇ ಶೂನ್ಯ ಅಂತ ಹೇಳಿದ್ರು. ರಿಯಲಿ ಇಟ್ ವಾಸ್ ನಾಟ್ ಟಚಿಂಗ್ ಫಾರ್ ಮೀ. ಹೃದಯ ಮುಟ್ಟುವಂಥ ಒಂದು ಮಾತು ಅಪ್ಪ ಹೇಳಿದ್ರು. ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದಾರಂತ ಬೈಬಲ್ನ? ಅದೆಲ್ಲ ಕರೆಕ್ಟಾಗಿ ಹೇಳ್ಕೊಳ್ತೀರಾ? ನಿಮ್ಮ ಬೈಬಲ್ ಎಷ್ಟು ವರ್ಷ ಇಟ್ಕೊಂಡಿದ್ದೀರಾ? ನಮ್ಮ ಬೈಬಲ್ ಅದೇ ಬೇರೆ ಎಲ್ಲ ಇಟ್ಟ ಬೈಬಲ್ಲು ಅದು ಮೊಬೈಲ್ ಮಾತ್ರ ಒಳಗಿರುತ್ತೆ. ಲೋಪಲೆ ಉಂದಿ ಸ್ಮಾರ್ಟ್ ಕಾವಲ್ಲ ಮಿಕ್ಕಿ ಅಲ್ವಾ? ತುಂಬ ಸ್ಲೋ ಊಟ ಮಾಡೋದು ಯಾವಾಗ? ಮೊಬೈಲ್ ಕೈಯಲ್ಲಿದ್ದಾಗ. ಮೊಬೈಲ್ ಇನ್ನೊಬ್ಬರ ಕೈಗೆ ಹೋದಾಗ ಹೊಟ್ಟೆಗೆ ಬೇಕು ಊಟ, ಮೊಬೈಲ್ಗೆ ಬೇಕು ಡೇಟಾ. ಇವೆರಡು ಇಲ್ಲದಿದ್ದರೆ ನಡೆಯುವುದಿಲ್ಲ ನಮ್ಮ ಆಟ. ಹೊಟ್ಟೆಗೆ ಬೇಕು ಊಟ, ಮೊಬೈಲ್ಗೆ ಬೇಕು ಡೇಟಾ. ಇವೆರಡು ಇಲ್ಲದಿದ್ದರೆ ನಡೆಯುವುದಿಲ್ಲ ನಮ್ಮ ಆಟ. ಮೊಬೈಲ್ ಹೇಳುತ್ತೆ ತಲೆ ತಗ್ಗಿಸಿ ನೋಡು, ತಲೆ ಎತ್ತದಂತೆ ಮಾಡುತ್ತೇನೆ. ಬೈಬಲ್ ಹೇಳುತ್ತೆ ತಲೆ ತಗ್ಗಿಸಿ ನೋಡು, ತಲೆ ಎತ್ತಿ ನಡೆಯುವಂತೆ ಮಾಡ್ತೀನಿ ಅಂದರೆ ತಲೆ ಎತ್ತಿ ನಡೆಯಬೇಕಪ್ಪ. ಮೊಬೈಲ್ ಇಲ್ದಿರೋ ದಿನಗಳಲ್ಲಿ ಬೈಬಲ್ ತಲೆ ತಗ್ಗಿಸಿ ಓದಿ ಸ್ಪೈನಲ್ ಕಾರ್ಡಲ್ಲಿ ನೆಕ್ಕಲ್ಲಿರೋದೆಲ್ಲ ನೆಟ್ಟು ಬೋಲ್ಟಲ್ಲಿ ಲೂಸ್ ಆಗ್ಬಿಡ್ತು. ನಂದು ಫುಲ್ ಲೂಸ್ ಆಗ್ಬಿಡ್ತು. ಕನ್ನಡಕ ಎಲ್ಲ ಚೇಂಜ್ ಆಗ್ಬಿಡ್ತು. 2 ಇದ್ದಿದ್ದು 3 ಆಯಿತು, 3 ಇದ್ದಿದ್ದು 4 ಆಗೋಯ್ತು. ಡಾಕ್ಟರ್ ಹೇಳಿದೆ, ಏನಯ್ಯ ನಿಂದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟಪ್ಪ ಗಾಗಲ್ಸ್ ಹಾಕೊಳ್ತಿದ್ಯಾ? ಏನು ಮಾಡೋ ಸರ್ ನನಗೆ ಗ್ರಾಚಾರ. ಏನು ಕತೆ ಬುಕ್ ಓದ್ತೀಯ ನೀನು? ಪಿಕ್ಚರ್ ಓದ್ತೀಯಾ? ಕಾಮಿಕ್ಸ್ ಓದ್ತೀಯಾ? ಧಾರಾವಾಹಿ ಓದ್ತೀಯಾ? ಇಲ್ಲ ಸರ್. ಇನ್ನೇನು ಓದ್ತೀಯ ನೀನು? ಆ ಸತ್ಯವೇದ ಓದ್ತೀನಿ. ಮುಟ್ಟಾಳ ಅದವು ಓದಕ್ಕೆ ಹೋಗ್ಬೇಡ, ಕಣ್ಣು ಹೋಗ್ಬಿಡ್ತದೆ ನಿಂದು. ಕೊನೆಗೆ ಇಲ್ಲಿ ಸ್ಪೈನಲ್ ಕಾರ್ಡಲ್ಲೆಲ್ಲ ನೆಟ್ಟಲ್ಲಿ ಒಳಗೆಲ್ಲ ಏನು ಹೇಳ್ತಾರೆ ಅದಕ್ಕೆ, ಕುತ್ತಿಗೆ ಕೆಳಗಡೆ ಸ್ಪಾಂಡಲಿಸಾ ಸ್ಪಾಂಡಲೈಟ್ ಅದೆಲ್ಲ ವೀಕ್ ಆಗ್ಬಿಡ್ತದೆ ನೋಡಿ. ಗಾಡಿ ಹತ್ತಿದ್ರೆ ಒಂದು 50 ದಿವಸ ಗಮಕ್ಕಂದು ನೋವುತ್ತದೆ. ಅಯ್ಯೋ ಏನಪ್ಪ ನೋವು, ಹಿಡಿಯೋಕ್ಕಾಗಲ್ಲ ನೋವು. ಓದಿ 110, 115, 120, 130 ಸತಿ ಓದಿ ಅದನ್ನು ಮುಗಿಸ್ಬಿಟ್ಟೆ ಬೈಬಲ್ನ. ನನ್ನ ಪ್ರಿಯ ಮಕ್ಕಳ ಕಣ್ಣು ಹಿಂಗೆ ನೋಡ್ಬೇಕು ಯಾವಾಗಲೂ. ಪಿಕ್ಚರ್ ಥಿಯೇಟ್ರಿಂದ ಹೊರಗಡೆ ಬಂದರೆ ಹೆಂಗಿರ್ತಾರೆ ಹುಡುಗರು, ಆ ಥರ ಹೋಗ್ತಿದ್ದೆ ನೋಡಿ. ಮನೇಲಿ ಅವಾಗೆಲ್ಲ ಕರೆಂಟ್ ಇಲ್ಲ. ನಮ್ಮ ಮನೇಲಿ ದೀಪ ಹಚ್ಕೊಂಡು ಓದೋದು ಅದನ್ನು. ಆ ಕನ್ನಡಕ್ಕೆ ಓದಿ ಕನ್ನಡಕ್ಕೆ ಹಂಗೆ ಆಗ್ಬಿಡ್ತು ನೋಡಿ. ಕೊನೆಗೆ ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರ್ ಹೇಳಿದ್ರು, ನೋಡಪ್ಪ ತಮ್ಮ,
ನೀನು ತುಂಬ ದಿನ ಬದುಕೋದಿಲ್ಲ, ಕುತ್ತಿಗೆಲಿರೋ ಸ್ಪಾಂಡಿಲಿಸ್ ಎಲ್ಲ ಡೌನ್ ಆಗಿ ಫುಲ್ಲು ಸೌದೋಗ್ಬಿಟ್ಟೈತೆ. ನೀನು ಏನಿದ್ರು ಕುತ್ತಿಗೆಗೆ ಒಂದು ರಬ್ಬರ್ ಹಾಕೋಬೇಕು, ಟ್ಯೂಬ್ ಎಲ್ಲ ಹಾಕೋಬೇಕಪ್ಪ. ನೀವು ಹಾಕೊಂಡು ಹಿಂಗೇನು ಹಿಡಿಬೇಕಪ್ಪ, ರಬ್ಬರು ಬರ್ಕೊಟ್ಬಿಟ್ಟ, ಇದೆಲ್ಲ ಹಾಕೋಬೇಕಪ್ಪ. ಫಿಸಿಯೋಥೆರಪಿ ಆ ಬೆಲ್ಟನ್ನು ಹಾಕ್ಬಿಟ್ಟು ಹಿಂಗೆ ಎಳೆದು ಬಿಡ್ತೀವಿ. ಒಂದೊಂದು ವಾರ ಬರಬೇಕು. ಫಸ್ಟೇ ಓದೆ, ಏನೋ ಆಗಲಿ ಗ್ರಾಚಾರ ಏನು ಮಾಡೋದಪ್ಪ. ಹೋದ್ರೆ ನಮ್ಮ ಜನರೇ ಸಿಗ್ತಾ ಇದ್ದಾರೆ ನನಗೆ. ಏನು ಪಾಸ್ಟರ್ ನೀವು ಆಸ್ಪತ್ರೆಗೆ ಬಂದುಬಿಟ್ಟಿದ್ದೀರಾ, ಪ್ರೇಯರ್ ಮಾಡೋಕ? ಇಲ್ಲಪ್ಪ, ನನಗೊಂದು ಫಿಸಿಯೋಥೆರಪಿ ಇಟ್ಟವರೇ ನೋಡೋಕ್ಕೆ ಬಂದಿದ್ದೀನಿ. ಅಲ್ಲ ಪಾಸ್ಟರ್, ನೀವೇ ಎಲ್ಲರಿಗೂ ಹೀಲಿಂಗ್ ಎಲ್ಲ ಮಾಡ್ತೀರಾ, ನಿಮ್ಗೋಗಿ ಫಿಸಿಯೋಥೆರಪಿನ? ಇನ್ನೊಂದು ಬಾಣ ಬರ್ತದೆ ನೋಡಿ, ಚುಚ್ತಾವ್ರೆ. ಏನು ಮಾಡ ಹಾಗೆ ಡಾಕ್ಟರ್ ನರ್ಸ್ ಬಾಪ ಬಂದು ಅಯ್ಯಪ್ಪ ಕರೀತಾರೆ, ಬಾಪ ಅಂತವ್ರೆ. ಏನು ಪಾಸ್ಟರ್ ನಿಮ್ಗೆ ಟೈಮೇ ಸರಿ ಇಲ್ಲ ನಿಮ್ಮದು, ಹೋಗಿ ಅಂತ ಹೇಳ್ತಾರೆ. ಒಳಗೋಗಿ ಬೆಲ್ಟನ್ನು ಹಾಕ್ಬಿಟ್ಟು ಹಿಂಗೆ ಎಳಿತಾರೆ, ಹಿಂಗೆ ಎಳೆದ್ಬಿಟ್ಟು ತಿರ್ಗಿ ಹಂಗೆ ಸುಯ್ ಅಂತ ಬಿಡ್ತಾರೆ. ಆ ಕುತ್ತಿಗೆ ಹಿಂಗೆ ಹೋಗ್ಬಿಟ್ಟು ಮತ್ತೆ ಹಿಂಗೆ ಬರ್ತದೆ. ನಾನು ನೆನೆಸ್ಕೊಂಡು ಹಂಗೆ ಮಲ್ಕೊಂಬಿಟ್ಟು, ದೇವ್ರ ಇದು ಯಾವ ಗ್ರಾಚಾರಪ್ಪ, ಈ ಬೈಬಲ್ ಓದಿದ್ದಕ್ಕೆ ಇಷ್ಟೊಂದು ಗ್ರಾಚಾರನ. ಅದಕ್ಕೆ ಅಮ್ಮ ಹೇಳಿದೆ, ನೋಡಪ್ಪ ತುಂಬ ಪಿಕ್ಚರ್ಗಳಿಗೆ ಹೋಗ್ಬಾರ್ದು, ನೋಡಿ ಇದೇ ಗೋಲ್ಡ್, ನಿನಗೆ ತುಂಬ ಶೋಕ ಐತೆ ನಿನಗೆ, ಹಾಂ ಕುಡಿತೀಯಾ ಸಿಗರೇಟ್ಸ್ ಏನೇನೋ ಕೇಳ್ತಾ ಇದ್ದ ಅಮ್ಮ. ಗೊತ್ತಲ್ಲ ನರ್ಸ್ಗಳೆಲ್ಲ ಹೆಂಗಿರ್ತಾರೆ ಅಂತ ಹೇಳಿ. ನಾನು ಏನು ಹೇಳೋದು, ರತಂಜ ಏನು ಅದೇನು ಒದರ್ತಿದ್ಯಾ ಬೇರೆ ರತಂಜ. ಅರ್ಧ ಗಂಟೆ ಅದು ಎಳೆದು ಬಿಡೋ ಅಷ್ಟೊತ್ತಿಗೆ ಎಲ್ಲ ತೊಗೊಂಡೋಗಿ ರಾಕೆಟಲ್ಲಿ ಬಂದು ಬಾಂಬ್ ಹಾಕಿ ಹೊರಗಡೆ ಹೋದಂಗಿತ್ತು ನನ್ನ ಲೈಫು. ಮೊದಲು ಬಿಚ್ಚಲಪ್ಪ ಇದ್ದದೆ, ಎಲ್ಲ ಬಿಚ್ಚಿಬಿಟ್ರು. ನಾಳೆ ಕರೆಕ್ಟಾಗಿ ಬಂದ್ಬಿಡಪ್ಪ 8 ಗಂಟೆಗೆ. 1 ತಿಂಗಳಿದು ಮಾಡ್ಬೇಕು ನೀನು, ಮಾಡಿ 1 ವರ್ಷ ಈ ಬ್ಯಾಂಡೇಜು ಎಲ್ಲ ಹಾಕೋಬೇಕು. ಎಲ್ಲ ಒದ್ರಾಕ್ಬಿಟ್ಟು ಪೇಪರೆಲ್ಲ ಹರಿದು ಹಾಕ್ಬಿಟ್ಟು ಆಸ್ಪತ್ರೆ ಹಿಂದ್ಗಡೆ ಕಾಂಪೌಂಡ್ ಇತ್ತು, ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದೆ, ದೇವರೇ ಏನಪ್ಪ ಇದು, 1 ತಿಂಗಳು ಬಾ ಅಂತೇಳಿ ಇದೆಲ್ಲ ಓದ್ಬಿಟ್ಟು ಇಷ್ಟು ನೋವು ಬೇರೆ ತಡೆಯೋಕ್ಕಾಗ್ತಿಲ್ಲ, ನೀನು ನಾನು ಹೀಲಿಂಗ್ ಮಾಡಬಾರ್ದಪ್ಪ. ಯೇಸು ನಾಮದಲ್ಲಿ ಅಪ್ಪ ಅಭಿಷೇಕ ನನ್ನ ಮೇಲೆ ತುಂಬಲ್ಪಡ್ಲಪ್ಪ, ಕರ್ತನ ವಾಕ್ಯದ ಆಶೀರ್ವಾದ ನನ್ನ ಮೇಲೆ ಬರಲಪ್ಪ. ಅನ್ಯ ಭಾಷೆ ತುಂಬಲ್ಪಟ್ಟು ಒಂದು 5 ನಿಮಿಷ ಅಲ್ಲಿ ಪ್ರೇಯರ್ ಶುರು ಮಾಡ್ಕೊಂಬಿಟ್ಟೆ. ಮಾಡ್ತಾ 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 ಆ ನೋವೇ ಹೊರಗಡೆ ಹೊಟ್ಟೋಯ್ತು ಪ್ರಿಯ ಮಕ್ಕಳು, ನೋವೇ ಹೊಟ್ಟೋಯ್ತು, ಫುಲ್ ಹೊಟ್ಟೋಯ್ತು ನನಗೆ. ಫುಲ್ ಹೊಟ್ಟೋಗಿ ಮಾನೇ ದಿನ ಹೋಗಲೇ ಇಲ್ಲ. ನನಗೆ ಇನ್ನೊಬ್ರು ಫ್ರೆಂಡ್ ಫೋನ್ ಮಾಡಿದ್ದೆ, ಹೋಗ್ಲಿಲ್ಲ ನೀನು, ಇಲ್ಲ ನಾಳೆದು ಹೋಗ್ತೀನಿ ಅಂದೆ. ಮತ್ತೆ ಹೆಂಗೆ ಹೇಳೋದು, ಹೀಲಿಂಗ್ ಆಯ್ತು ಅಂತ ಹೇಳಿ ಅವ್ನು ನಂಬಲ್ಲ. 1 ವಾರ ಆಯಿತು, ಫುಲ್ಲು ಹೀಲಿಂಗ್ ಆಗ್ಬಿಡ್ತು ನನಗೆ. 1 ವಾರ ಆದಮೇಲೆ ಅದೇ ಆಸ್ಪತ್ರೆ ಇನ್ಯಾರು ಅಡ್ಮಿಟ್ ಆಗರೆ ನೋಡೋಕೆ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಹೋದೆ, ಅಲ್ಲಿ ಯಾರು ಅಲ್ಲಿ ಬರ್ಸ್ತಾ ಇದ್ದಾರೆ. ಆ ನರ್ಸ್ದು ಒಬ್ಬ ಮೇಲ್ ನರ್ಸ್ ಒಬ್ಬ ಬಂದ, ಏನಪ್ಪ ಇಲ್ಲಿದೆಯಾ ಬಾಪ ನೀನು ಅಂತ ಕರ್ಕೊಂಡು ಹೋಗ್ತಾನೆ. ಹೇಳಿದೆ, ಏನಪ್ಪ ಏನು 1 ವಾರ ಆಯ್ತು ನೀವು ಬಂದಿಲ್ಲ, ನರ್ಸೆಲ್ಲ ಕೇಳ್ತಾ ಇರೋದು ಫಿಸಿಯೋಥೆರಪಿ ಮಾಡಿಸ್ಕೋವ. ಅಲ್ಲಪ್ಪ ನನಗೆ ಗುಣ ಆಗೋಯ್ತು ಅಂದೆ. ಹೆಂಗೆ ಗುಣ ಆಯಿತು ನಿನಗೆ? ಹಾಂ, ರಿಪೋರ್ಟ್ ಇಲ್ಲ ಬರ್ತಾರೆ, ರಿಪೋರ್ಟೆಲ್ಲ ಅರ್ಧಾಗೋಯ್ತು ಅಂತ ಅಂದೆ. ಕೊನೆಗೆ ಅಪ್ಪ ಶಾಕ್ ಆಗ್ಬಿಟ್ರು, ಏನಪ್ಪ ಇಷ್ಟು ಗುಣ ಆಗೋಯ್ತಾ? ಯಾರಿಗೆ ಗುಣ ಮಾಡಿದ್ದು? ನಮ್ಮಪ್ಪ ಏಸಪ್ಪ ಗುಣ ಮಾಡಿ. ಅವತ್ತು ಹೋಗಿದ್ದ ನೋವು ಇವತ್ತುವರೆಗೂ ಬರಲಿಲ್ಲ. ಅಪ್ಪಗೆ ಹೇಳಿದೆ, ಅಪ್ಪ ಎಲ್ಲ ಹೊಟ್ಟೋಯ್ತು. ಅಪ್ಪ ಹೇಳಿದ್ರು, ತಿರ್ಗಾ ಸ್ಟಾರ್ಟ್ ಮಾಡಿ ಓದೋಕ್ಕೆ ಅಂದರು. ಅಯ್ಯೋ ಅಪ್ಪ ಇಲ್ಲಿ ನಿಲ್ಲಿಸಿದ್ದೀನಿ, ಇವಾಗ ಏನೋ ನೋವು ಬಿಟ್ಟು ಹೋಗೈತಿ, ಮತ್ತೆ ಬಗ್ಗಿದ್ರೆ ಏನಾಗುತ್ತೆ? ನೀನು ಬಗ್ಗು ಮಲ್ಕೊಂಡನ ಓದಿ, ಹೆಂಗಾನ ಓದು, ಏನೂ ಆಗಲ್ಲ, ಹೋಗಿ ಓದೋಕ್ಕೆ ಸ್ಟಾರ್ಟ್ ಮಾಡು. ಆವತ್ತಿಂದ ಇವತ್ತು 15 ವರ್ಷಗಳು ದಾಟೋಯ್ತು, ಇವತ್ತವರೆಗೂ ಮತ್ತೆ ನೋವು ಬರಲಿಲ್ಲ ನನಗೆ. ದೇವರ ಸರ್ಟಿಫೈ ಕಾಪಿ ಯಾವಾಗ ನೀವು ಆಗ್ತೀರಾ, ದೇವರ ಪ್ರತಿನಿಧಿ ಯಾವಾಗ ಆಗ್ತೀರಾ, ದೇವರು ನಿಮ್ಮನ್ನ ಘನತೆಗಳಿಂದ ಮೇಲೆ ತರಕ್ಕೆ ಅವರು ಇಷ್ಟಪಡ್ತಾರೆ. ಮನೆಗೆ ಹೋದ್ಮೇಲೆ ಗುಣಗುಟ್ಬೇಡಿ, ಮನೆಗೆ ಹೋದ್ಮೇಲೆ ದುಃಖ ಪಡಬೇಡಿ, ಮನೆಗೆ ಹೋದ್ಮೇಲೆ ಅಯ್ಯೋ ನನ್ನ ಜೀವನ ಎಲ್ಲ ಹಾಳಾಗೋಯ್ತು ಅಂತ ಹೇಳಿ ದುಃಖ ಪಡಬೇಡಿ. ಅದಕ್ಕೆ ಬದಲಾಗಿ ಮನೆಗೆ ಯಾಕೆ ನಿಮ್ಗೆ ಟೈಮ್ ಕೊಡ್ತಾರೆ ಅಂದ್ರೆ, ಅಲ್ಲಿಂದ ದೇವರ ಮಹಿಮೆ ಪಡಿಸಿ. ನೀವು ಒಂದು ಸಣ್ಣ ಅದ್ಭುತ ಆಗಿಲ್ಲ, ಒಂದು ಮದುವೆ ಆಗಲಿಲ್ಲ, ಒಂದು ಮಗು ಆಗಿಲ್ಲ ಅಂದ್ರೆ ದುಃಖ ಪಡಬೇಡಿ. ದೇವರು ನಿಮ್ಮ ಕೈಗಳನ್ನು ಬ್ಲೆಸ್ ಮಾಡಿ ಜೀವಿತದ ಪ್ರತಿಯೊಂದು ದಿನಗಳಲ್ಲಿ ಕರ್ತನ ಆಶೀರ್ವಾದನ ಭಾಗ್ಯದಾಯಕವಾಗಿ ದೇವರ ಕಾಣುವಾಗೆ ನಿಮಗೆ ಸಹಾಯವನ್ನ ಮಾಡ್ತಾರೆ. ಆದುದರಿಂದ ಅವನು ಇಷ್ಟೆಲ್ಲ ಒಳ್ಳೆಯದನ್ನ ಮಾಡಿದಕ್ಕೆ ಕರ್ತನ ವಾಕ್ಯ ಹೇಳುತ್ತೆ, ಆದುದರಿಂದ ಎಲ್ಲಿ ಆದುದರಿಂದ ಯೆಹೋವನು ಅವನ ರಾಜ್ಯ ಅಧಿಕಾರವನ್ನು ಅವನ ಅರಮನೆಯನ್ನು ಸ್ಥಿರಪಡಿಸಿದನು. God confirmed his ministry. If God wanted to confirm your ministry, if God wanted to confirm your finances, if God wanted to confirm your education, if God wanted to confirm your promotion, ದೇವರು ನಿಮ್ಮನ್ನ ಸ್ಥಾಪನೆ, ಹಣವನ್ನು ಸ್ಥಾಪನೆ ಮಾಡಬೇಕಾದ್ರೆ, ಕುಟುಂಬನ ಸ್ಥಾಪನೆ ಮಾಡಬೇಕಾದ್ರೆ ನೀ ಕರ್ತನಿಗೆ ಒಂದು ಬೆಲೆ ಕಟ್ಟಬೇಕು. ಕರ್ತನ ಸನ್ನಿಧಾನದಲ್ಲಿ ಕಾದಿರು, ಕರ್ತನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರ್ತಾನೆ. ಕರ್ತನ ವಾಕ್ಯ ಬೇಕು ನಿಮಗೆ.
ಅದಕ್ಕೆ ಅಲ್ಲಿ ವಾಕ್ಯ ಹೇಳುತ್ತೆ, ಆದುದರಿಂದ ಓದಿ, ಆದುದರಿಂದ ಯೆಹೋವನು ಯೆಹೋವನು ಅವನ ಅರಮನೆಯನ್ನ ಅವನ ಅರಮನೆಯನ್ನ ಸ್ಥಿರ ಮಾಡಿದನು. ಸ್ಥಿರ ಮಾಡಿದನು. ಡೈಲಿ ಹೇಳ್ಬೇಕು ಬೆಳಗ್ಗೆ ಎದ್ದ ತಕ್ಷಣ, ದೇವರೇ ನನ್ನ ಮನೆನ ಸ್ಥಿರ ಮಾಡಪ್ಪ, ಸ್ತೋತ್ರ ಆಮೆನ್. ನನ್ನ ಮಕ್ಕಳನ್ನ ಸ್ಥಿರ ಮಾಡಪ್ಪ, ಆಮೆನ್. ನನ್ನ ಗಂಡನ ಸ್ಥಿರ ಮಾಡಪ್ಪ, ಸ್ತೋತ್ರ ಆಮೆನ್. ನಾನು ಕೈ ಇಟ್ಟು ಮಾಡೋ ಈ ವ್ಯಾಪಾರ ಬಿಸ್ನೆಸ್ನ ಸ್ಥಿರ ಮಾಡಪ್ಪ, ಈ ವರ್ಕ್ಶಾಪ್ನ ಸ್ಥಿರ ಮಾಡಪ್ಪ, ಆಮೆನ್. ಈ ಮೊಬೈಲ್ ಅಂಗಡಿನ ಸ್ಥಿರ ಮಾಡಪ್ಪ, ಈ ಖಾನಾವಳಿನ ಸ್ಥಿರ ಮಾಡಪ್ಪ, ಈ ವೈದ್ಯ ವ್ಯಾಪಾರ ಇದೆ ಇದನ್ನು ಸ್ಥಿರ ಮಾಡಪ್ಪ. ಹಲ್ಲೆಲೂಯಾ. ಡೈಲಿ ನೀವು ಪ್ರೇ ಮಾಡಬೇಕು.